ಪ್ರತಿದಿನ 50 ಲೀಟರ್ಗಿಂತ ಹೆಚ್ಚು ಪ್ರಮಾಣದ ಎಣ್ಣೆಯನ್ನು ಕರಿಯಲು ಬಳಸುವ ಹೋಟೆಲ್ ಹಾಗೂ ಕರಿದ ತಿಂಡಿಗಳನ್ನು ತಯಾರಿಸುವ ಉದ್ಯಮಗಳಿಂದ ಕರಿದ ಎಣ್ಣೆಯನ್ನು ಸಂಗ್ರಹಿಸಿ ಮರುಬಳಕೆ ಮಾಡಲು ರೋಕೋ ಎಂಬ ಯೋಜನೆಯನ್ನು ಆಹಾರ ಸುರಕ್ಷತಾ ಗುಣಮಟ್ಟ ಪ್ರಾಧಿಕಾರದವರು ಶೀಘ್ರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸುವ ನಿರೀಕ್ಷೆ ಇದೆ. ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಆಹಾರ ಸುರಕ್ಷತಾ ಗುಣಮಟ್ಟ ಪ್ರಾಧಿಕಾರದ ಜಿಲ್ಲಾ ಅಂಕಿತ ಅಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಪಾಳೇದವರ ರೋಕೋ ಯೋಜನೆಯನ್ನ ಶೀಘ್ರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕರಿದ ಎಣ್ಣೆ ವಿಲೇವಾರಿ ಬಗ್ಗೆ ಹೇಳಬೇಕಂತಂದ್ರೆ ರೂಪೋ ಅಂತ ಒಂದು ಪ್ಲಾನ್ ಇದೆ. ರೀಪರ್ಪಸ್ ಯೂಸ್ಡ್ ಕುಕಿಂಗ್ ಆಯಿಲ್ ಅಂತೇಳಿ ನಾವೊಂದು ಎಣ್ಣೆನ ನಾವು ಒಂದು 50 ಲೀಟರ್ಗಿಂತ ಹೆಚ್ಚು ಯೂಸ್ ಮಾಡುವಂಥ ಒಂದು ಇನ್ಸ್ಟಿಟ್ಯೂಟ್ ಇದ್ರೆ ಅಥವಾ ಯಾವುದೇ ಒಂದು ಹೋಟೆಲ್ ಇದ್ರೆ ಅಥವಾ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದ್ರೆ ಅಂತ 50 ಲೀಟರ್ಗಿಂತ ಹೆಚ್ಚು ಯೂಸ್ ಮಾಡುವಂಥ ಆಯಿಲ್ ಯೂಸ್ ಮಾಡುವಂಥ ಆಹಾರ ಉದ್ಯಮಗಳು ಮಾತ್ರ ಈ ರೂಕೋ ಪ್ಲಾನ್ ಅಂಡರಲ್ಲಿ ಬರ್ತವೆ. ಕೆಲ ಖಾಸಗಿ ಬಯೋಡೀಸೆಲ್ ತಯಾರಿ ಮಾಡುವ ಫ್ಯಾಕ್ಟರಿಗಳು ಇಂತಹ ಕರಿದ ಎಣ್ಣೆಯನ್ನ ಸಂಗ್ರಹಿಸಿ ಡೀಸೆಲ್ ಆಗಿ ಪರಿವರ್ತನೆ ಮಾಡುತ್ತಾರೆ. ಇದರಿಂದ ದೇಶಕ್ಕೂ ಇಂಧನ ಉಳಿತಾಯವಾಗಲಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಈ ಯೋಜನೆ ಅನುಷ್ಠಾನ ಸಾಧ್ಯವಾಗಲಿದೆ ಎಂದು ಡಾಕ್ಟರ್ ರಾಜ್ಕುಮಾರ್ ಪಾಳೇದವರ್ ತಿಳಿಸಿದ್ದಾರೆ. ಕರಿದ ಆಯಿಲ್ ಉಳಿದಿದ್ದರೆ ಈಗ ಕೆಲವೊಂದು ಪ್ರೈವೇಟ್ ಬಯೋಡೀಸೆಲ್ ತಯಾರು ಮಾಡುವಂಥ ಒಂದು ಫ್ಯಾಕ್ಟರಿಗಳು ಆರಂಭ ಆಗ್ತಾ ಇದ್ದಾವೆ. ಅಂಥವರು ಕೂಡ ಉಳಿದಿರೋ ಆಯಿಲನ್ನು ಹೋಟೆಲ್ ಅಥವಾ ಇಂಡಸ್ಟ್ರಿಗಳಿಂದ ಸಂಗ್ರಹಿಸಿ ಡೈಲಿ ಬೇಸ್ ಮೇಲೆ ಅಥವಾ ಅವರು 3 ದಿವಸಕ್ಕೊಮ್ಮೆ ಅಥವಾ 4 ದಿವಸ ಸಂಗ್ರಹಿಸಿರೋ ಆಯಿಲನ್ನು ತೆಗೆದುಕೊಂಡು ಹೋಗಿ ಬಯೋಡೀಸೆಲ್ ಕನ್ವರ್ಟ್ ಮಾಡಿ ಡೀಸೆಲ್ ಪರಿವರ್ತನೆ ಮಾಡಿ ಅಥವಾ ನೇಷನ್ಗೆ ಒಂದೇನೋ ಹೆಲ್ಪ್ ಆಗುವಂಥ ಸಾಧ್ಯತೆಗಳು ಇದರಲ್ಲಿದ್ದಾವೆ. ಇದು ಮುಂದಿನ ದಿನಗಳಲ್ಲಿ ಸಾಧ್ಯ ಆಗಬಹುದಂತ ಅನ್ಕೊಂಡು. ಆದರೆ ಆಹಾರ ಸುರಕ್ಷತಾ ಗುಣಮಟ್ಟ ಪ್ರಾಧಿಕಾರದಲ್ಲಿರುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಕೊರತೆ ಕಾರಣಕ್ಕೆ ಈ ಯೋಜನೆ ಅನುಷ್ಠಾನ ಜಿಲ್ಲೆಯಲ್ಲಿ ಹೇಗೆ ಸಾಧ್ಯವಾಗಲಿದೆ ಎಂಬ ಪ್ರಶ್ನೆ ಮೂಡಿದೆ. ಆಹಾರ ಸುರಕ್ಷತಾ ಗುಣಮಟ್ಟ ಪ್ರಾಧಿಕಾರದ ಜಿಲ್ಲಾ ಅಂಕಿತ ಅಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಪಾಳೇದವರ್ ಕಾರ್ಯನಿರ್ವಹಿಸುತ್ತಿದ್ದರೂ ಈವರೆಗೆ ಧಾರವಾಡ, ಗದಗ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳ ಜವಾಬ್ದಾರಿ ಇದೆ. ಇವರು ಈ 3 ಜಿಲ್ಲೆಗಳನ್ನ ಸುತ್ತು ಹಾಕುತ್ತಿರಬೇಕು. ಇನ್ನು ಜಿಲ್ಲೆಯ 11 ತಾಲೂಕುಗಳಿಗೆ 11 ಆಹಾರ ಸುರಕ್ಷತಾ ಅಧಿಕಾರಿಗಳಿರಬೇಕಿದ್ದರೂ ಇಡೀ ಜಿಲ್ಲೆಗೆ ಇರುವುದು ಕಾಶಿ ಭಟ್ ಒಬ್ಬರೇ. ಇವರು ಸದ್ಯ ಶಿರ್ಸಿ, ಹೊನ್ನಾವರ, ಕಾರವಾರ, ಕುಮಟಾ ಈ 4 ತಾಲೂಕುಗಳ ಪ್ರಭಾರಿ ಹೊತ್ತಿದ್ದಾರೆ. ಇನ್ನು ತಾಲೂಕಾ ಆರೋಗ್ಯಾಧಿಕಾರಿಗಳೇ ಪ್ರಭಾರಿ ಆಹಾರ ಸುರಕ್ಷತಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಬಹುದಾದರೂ ಜಿಲ್ಲೆಯಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಲು ಇಷ್ಟವಿಲ್ಲ ಎಂದು ತಾಲೂಕಾ ವೈದ್ಯಾಧಿಕಾರಿಗಳು ಲಿಖಿತವಾಗಿ ನೀಡಿದ್ದಾರೆಂದು ತಿಳಿದು ಬಂದಿದೆ. ಟೋಟಲಿ ನಮ್ಮಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 11 ತಾಲೂಕು ಬರ್ತವೆ. 11 ತಾಲೂಕಲ್ಲಿ ತಾಲೂಕು ಹೆಲ್ತ್ ಆಫೀಸರ್ ಇರ್ತಾರಲ್ಲ, ಅವರು ಫುಡ್ ಸೇಫ್ಟಿ ಆಫೀಸರ್ ಅಂತ ಇನ್ಚಾರ್ಜ್ ಅಂತ ಆಗ್ತಾರೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಇಂದ ನೋಟಿಫೈ ಆತಂದ್ರೆ ಅವರಿಗೆ ಫುಡ್ ಸೇಫ್ಟಿ ಆಫೀಸರ್ ಅಂತ ಇನ್ಚಾರ್ಜ್ ಅಂತ ಕೊಡ್ತಾರೆ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಸುಮಾರಷ್ಟು ತಾಲೂಕದಲ್ಲಿ ಅವರು ತಮ್ಮ ಕಾರ್ಯ ಒತ್ತಡದಿಂದ ತಾಲೂಕು ಹೆಲ್ತ್ ಆಫೀಸರ್ಸ್ ನಮ್ಮ ಫುಡ್ ಸೇಫ್ಟಿ ಆಫೀಸರ್ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಬರೆದು ಕೊಟ್ಬಿಟ್ಟಿದ್ದಾರೆ. ಆ ಕಾರಣದಿಂದ ಸುಮಾರು ಈಗ ಸದ್ಯದಲ್ಲಿ 11ರಲ್ಲಿ 4 ಮಾತ್ರ ರೆಗ್ಯುಲರ್ ನಮ್ಮ ಒಬ್ಬರು ಫುಡ್ ಸೇಫ್ಟಿ ಆಫೀಸರ್ ಕೆಲಸ ಮಾಡ್ತಾ ಇದ್ದಾರೆ. 4 ತಾಲೂಕು ಮಾತ್ರ ಅವರು ರೆಗ್ಯುಲರ್ ಆಗಿದ್ದಾರೆ. ಇನ್ನು ಉಳಿದು ಎಲ್ಲ ಖಾಲಿ ಇದೆ. ಕಾರವಾರದಲ್ಲಿ ನಮ್ಮ ಫುಡ್ ಸೇಫ್ಟಿ ಆಫೀಸರ್ ರೆಗ್ಯುಲರ್ ಏನಿದಾರಲ್ಲ ಅವರೇ ಅಡಿಷನಲ್ ಚಾರ್ಜ್ ಅಲ್ಲಿ ಇದ್ದಾರೆ. ಹಾಗಾಗಿ ಕಾರವಾರದಲ್ಲಿ ಫುಡ್ ಸೇಫ್ಟಿ ಆಫೀಸರ್ ಸಮಸ್ಯೆ ಇಲ್ಲ. ಅಜಿನೋಮೋಟೊ ಬಳಕೆ ಬಗ್ಗೆ ಮಾಹಿತಿ ನೀಡಿರುವ ಡಾಕ್ಟರ್ ರಾಜ್ಕುಮಾರ್ ಪಾಳೇದವರ ಅಜಿನೋಮೋಟೊ ಆಹಾರ ಸುರಕ್ಷತಾ ಇಲಾಖೆಯಿಂದ ನಿಷೇಧಕ್ಕೆ ಒಳಗಾಗಿಲ್ಲ. ಅಜಿನೋಮೋಟೊವನ್ನ ಒಂದು ನಿಗದಿತ ಪ್ರಮಾಣದಲ್ಲಿ ಏಡಿಯಿಂದ ತಯಾರಿಸುವ ಆಹಾರ ಪದಾರ್ಥಕ್ಕೆ ಬಳಸಲು ಆಹಾರ ಸುರಕ್ಷತಾ ನಿಯಮಾವಳಿ ಅಡಿಯಲ್ಲಿ ಅವಕಾಶವಿದೆ. ಆದರೆ ಚಿಕನ್, ಗೋಬಿ ಮಂಚೂರಿ ಸೇರಿದಂತೆ ಬೇರೆ ಯಾವುದೇ ಆಹಾರ ಪದಾರ್ಥಕ್ಕೂ ಅಜಿನೋಮೋಟೊ ಬಳಸಲು ಅವಕಾಶವಿಲ್ಲ. ಕಲರ್ಗಳನ್ನ ಸಾಫ್ಟ್ ಡ್ರಿಂಕ್ಸ್, ಐಸ್ ಕ್ರೀಮ್, ಸಿಹಿ ಪದಾರ್ಥಗಳಲ್ಲಿ ನಿಗದಿತ ಪ್ರಮಾಣದಲ್ಲಿ ಬಳಸಬಹುದು. ಇದನ್ನ ಹೊರತುಪಡಿಸಿ ಬೇರೆ ಆಹಾರ ಪದಾರ್ಥಗಳಲ್ಲಿ ಕಲರ್ ಬಳಕೆಗೆ ಅವಕಾಶ ಇಲ್ಲ ಎಂದು ತಿಳಿಸಿದ್ದಾರೆ. ನಿಯಮಾವಳಿ ಪ್ರಕಾರ ಹೋಗಬೇಕಾದ್ರೆ ಅಜಿನೋಮೋಟೊ ಅನ್ನೋದು ಆಹಾರ ಅಲ್ಲ ಅಂತ ನಾವು ನಮ್ಮ ಇದರಲ್ಲಿ ಫುಡ್ ಸೇಫ್ಟಿಯಿಂದ ಬ್ಯಾನ್ ಅಂತೂ ಅಲ್ಲ. ಅದನ್ನ ಒಂದು ನಿಗದಿತ ಪ್ರಮಾಣದಲ್ಲಿ ಯೂಸ್ ಮಾಡಲಿಕ್ಕೆ ನಮ್ಮ ಆಹಾರ ಸುರಕ್ಷತೆ ನಿಯಮಾವಳಿಗಳಲ್ಲಿ ಅದು ಅಲೋ ಇದೆ. ಅದೇ ಪ್ರಕಾರ ಒಂದು ಕ್ರ್ಯಾಬ್ ಮೀಟ್ ಅಂತ ಒಂದು ಆಹಾರ ವಸ್ತುವಿಗೆ ಅಜಿನೋಮೋಟೊ ಸ್ವಲ್ಪ ಪ್ರಮಾಣದಲ್ಲಿ ಹಾಕಲಿಕ್ಕೆ ಅಲೋ ನಿಯಮಾವಳಿಯಲ್ಲಿ ಅವಕಾಶ ಕಲ್ಪಿಸಿ. ಬೇರೆ ಯಾವುದೇ ಆಹಾರ ವಸ್ತುಗಳಿಗೆ ಅಜಿನೋಮೋಟೊ ಬಳಕೆ ಮಾಡಲಿಕ್ಕಿಲ್ಲ. ಕಲರ್ ಬಳಕೆಗೂ ಕೂಡ ಒಂದು ಮಿತಿ ಇದೆ. ಅದನ್ನು ನಾವು ಸಾಫ್ಟ್ ಡ್ರಿಂಕ್ಸ್ ಅಲ್ಲಾಯ್ತು ಅಥವಾ ಇನ್ನು ಸಿಹಿ ಪದಾರ್ಥಗಳಲ್ಲಾಯ್ತು ಕೆಲವೊಂದು ಪರ್ಮಿಟೆಡ್ ಆಹಾರ ವಸ್ತುಗೆ ಅದು ಯೂಸ್ ಮಾಡ್ಬೋದು. ಇನ್ನಿತರ ಬೇರೆ ಯಾವುದೇ ಫುಡ್ ಐಟಮ್ಸಿಗಾಯಿತು, ರೈಸ್ ಅಥವಾ ಇನ್ನು ಯಾವುದು ಮಿಲ್ಕ್ ಪ್ರಾಡಕ್ಟ್ಸಿಗಾಯಿತು, ಕೆಲವೊಂದು ಐಸ್ ಕ್ರೀಮ್ ಕೂಡ ನಾವು ಕಲರ್ ಬಳಕೆನೇ ಪರ್ಮಿಟೆಡ್ ಇದೆ. ಇಷ್ಟನ್ನು ಹೊರತುಪಡಿಸಿ ಕಲರನ್ನು ಬೇರೆ ಕಡೆ ಯೂಸ್ ಮಾಡಲಿಕ್ಕೆ ಅವಕಾಶ ಇಲ್ಲ.
ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರೂ ಆದ ಪಂಡಿತ್ ಶ್ರೀರಾಮ ಭಟ್ ಇವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ ಹಾಗೂ ವಾಸ್ತುಶಾಸ್ತ್ರ, ಕವಡೆ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಪ್ರಶ್ನಾ ಮಾರ್ಗ, ಸಂಖ್ಯಾಶಾಸ್ತ್ರ, ಜಾತಕ, ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನಿರೂಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ. ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ, ಉದ್ಯೋಗ, ವಿವಾಹ ಯೋಗ, ಸಂತಾನ ಭಾಗ್ಯ, ವಿದೇಶ ಯೋಗ, ಮನೆ ಕಟ್ಟುವ ಬಗ್ಗೆ, ಪ್ರೇಮ ವಿಚಾರ, ದಾಂಪತ್ಯ ತೊಂದರೆ, ಕೋರ್ಟ್ ಕೇಸ್, ಶತ್ರುಕಾಟ, ಸಾಲದ ಬಾಧೆ, ರಾಜಕೀಯ, ಮನೆಯಲ್ಲಿ ಅಶಾಂತಿ, ಕುಜದೋಷ, ಸರ್ಪದೋಷ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ. ವಿಳಾಸ: ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು, ಕರಿಷ್ಮಾ ಲಾಡ್ಜ್ ಹತ್ತಿರ, ಬಿಆರ್ಟಿಎಸ್ ಬಸ್ ನಿಲ್ದಾಣ, ಟೋಲ್ ನಾಕಾ ಪಕ್ಕ, ವಾಲ್ಮೀಕಿ ದೇವಸ್ಥಾನದ ಎದುರು, ಹುಬ್ಬಳ್ಳಿ ರಸ್ತೆ, ಧಾರವಾಡ.